ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲದಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಕಿಮಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಬಹಳ ಅದ್ಭುತವಾದ ಋಷಭಾವತಾರದ ಕಥೆಯ ಘಟ್ಟದಲ್ಲಿ ನಾವಿದ್ದೇವೆ. ಋಷಭದೇವನ ಮಕ್ಕಳ ಕಥೆಯನ್ನು ನಿನ್ನೆ ಹೇಳಿದೆ ನಾನು. 100 ಜನ ಮಕ್ಕಳು. ಆ 100ರಲ್ಲಿ ಹಿರಿಯ ಮಗ ಭರತ ಭಾ ಅಂದರೆ ಭಗವಂತ, ಭಗವಂತನಲ್ಲೇ ರಥ ಅಂತ ಒಂದು. ಆಮೇಲೆ ಭರತ ಅಂತ ವಾಯುದೇವರ ಹೆಸರು. ಭಾ ಅಂದರೆ ಜ್ಞಾನವೂ ಹೌದು, ಜ್ಞಾನದಲ್ಲಿ ರಥ, ಭಗವಂತನ ರಥ ಅಂತ ಒಳ್ಳೆ ಹೆಸರು. ಅವನ 9 ಜನ ತಮ್ಮಂದಿರು ಅವನ ರಾಜಕೀಯ ದೇಶದ ರಕ್ಷಣೆಗೆ ಸಹಾಯಕರಾಗಿ ನಿಂತರು. ಆಮೇಲೆ 9 ಜನ ಊರ್ಧ್ವರೇತಸ್ಕರಾಗಿ ಜ್ಞಾನ ಮಾರ್ಗದಲ್ಲಿ ಕವಿರುಧರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋ ತದ್ರಮಿಳ ಚಮಸಃ ಕರಭಾಜನ 9 ಜನ. ಉಳಿದ 81 ಜನ ಕರ್ಮಠರಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಕರ್ಮಪ್ರಧಾನವಾದ ಜೀವನವನ್ನು ನಡೆಸ್ತಾ ಕ್ಷತ್ರಿಯ ಧರ್ಮವನ್ನು ತ್ಯಾಗ ಮಾಡಿ ಬ್ರಾಹ್ಮಣ ಧರ್ಮವನ್ನು ಸ್ವೀಕಾರ ಮಾಡಿದರು. ಬಹಳ ವ್ಯವಸ್ಥಿತವಾಗಿ ರಾಜ್ಯಭಾರ ನಡೀತಾ ಇತ್ತು. ಒಂದು ದಿನ ಹೀಗೆ ರಾಜ್ಯಗಳನ್ನು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಅವಲೋಕನ ಮಾಡುವುದಕ್ಕೋಸ್ಕರ ಹೋದಂತೆ ಭಗವಂತನ ಲೀಲೆ ಬ್ರಹ್ಮಾವರ್ತಕ್ಕೆ ಬರ್ತಾನೆ. ಬ್ರಹ್ಮಾವರ್ತಕ್ಕೆ ಬಂದಾಗ ಅಲ್ಲಿ ಎಲ್ಲ ಮಕ್ಕಳನ್ನು ಬರ್ಲಿಕ್ಕೆ ಹೇಳ್ತಾರೆ. ಅದೆಲ್ಲ ಮಕ್ಕಳು ಬ್ರಹ್ಮಾವರ್ತದಲ್ಲಿ ಅಲ್ಲಿರ್ತಕ್ಕಂಥ ಜನರು ಸೇರಿದ್ದಾರೆ. ಅವರಿಗೆಲ್ಲ ಅವನು ಉಪದೇಶ ಮಾಡ್ತಾ ಇದ್ದಾರೆ. ಮಕ್ಕಳು, ನೀವು ಬಂದು ಕೂಡಿ ನಿಮಗೆ ಕೆಲವು ಸಂಗತಿಗಳನ್ನು ಹೇಳೋದಿದೆ ಅಂತ ಹೇಳಿದ್ರು. ನಿಮ್ಮ ಮೂಲಕ ಇಡೀ ಮನುಕುಲಕ್ಕೆ ನಾನು ಒಂದು ಸಂದೇಶವನ್ನು ಕೊಡೋದಿದೆ, ಜ್ಞಾನ ಸಂದೇಶವನ್ನು ಅಂತ ಹೇಳಿಕೊಂಡು ಬಹಳ ಋಷಭದೇವನ ಫಿಲಾಸಫಿ ಬಹಳ ಅದ್ಭುತವಾದ ಭಾಗ ಭಾಗವತದಲ್ಲಿ. ಪಂಚಮ ಸ್ಕಂದದ ಕೆಲವು ಘಟ್ಟಗಳಂತೂ ಬಹಳ ಅದ್ಭುತ. ಎಲ್ಲ ಮಕ್ಕಳನ್ನು ಸೇರಿಸಿದ್ದಾನೆ. ನೀವು ಇದನ್ನು ಮನಸ್ಸಿಟ್ಟು ಕೇಳಬೇಕು. ಇದು ನನ್ನ ಅಧ್ಯಾತ್ಮದ ಸಂದೇಶ. ಇದು ಬರೇ ಸಂದೇಶ ಅಲ್ಲ, ಏಷ ಆದೇಶ ಏಷ ಉಪದೇಶ ಅಂತ ಉಪನಿಷತ್ನ ಹೇಳಿದಾಗ ಇದು ನನ್ನ ಆಜ್ಞೆಯೂ ಹೌದು, ಇದು ಉಪದೇಶವೂ ಹೌದು. ಏನು ಅವನು ಹೇಳ್ತಾನೆ, ನಾಯಂ ದೇಹೋ ದೇಹ ಭಾಜಾಂ ಲೋಕೆ ಕಸ್ತತ್ಕಾಮಾನ್ ಅರ್ಹತಿ ವಿಡ್ಭುಜಾಂ ಯೇ ತಪೋ ದಿವ್ಯಂ ಹಿ ಅರ್ಹಥ ಏನ ಸತ್ವಂ ಶುದ್ಧೇತ್ ತಸ್ಮಾತ್ ಬ್ರಹ್ಮ ಸುಖಂತು ಅನಂತಂ ಅಂತ. ನಾಯಂ ದೇಹ, ಏನೋ ಒಂದು ಮನುಷ್ಯ ದೇಹ ಬಂದಿದೆ, ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ,
ಅದರಿಂದ ಏನು ಆದಷ್ಟು ಸುಖ ಪಡಬೇಕು ಅಂತ ಈ ಭ್ರಮೆಗೆ ಒಳಗಾಗಬೇಡಿ ಯಾರು ಕೂಡ. ಅವನೊಂದು ಮನುಷ್ಯ ದೇಹ ಬಂತು ಅಂತ ಬೀಗಬೇಡಿ. ನಾಯಂ ದೇಹ ನಲೋಕೆ ದೇಹ ಭಾಜ. ಮನುಷ್ಯ ಲೋಕದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ದೇಹ ಬಂದಿದ್ರೆ ಅದು ನಿಜವಾಗಿ ದೇಹವೇ ಅಲ್ಲ, ಅದು ಯಾತಕ್ಕೂ ಉಪಯೋಗ ಇಲ್ಲದಂಥ ಒಂದು ಸಾಧನ. ನಾಯಂ ದೇಹ. ಮತ್ತೆ ಎರಡನೇದು ಮನುಷ್ಯ ಲೋಕದಲ್ಲಿ ಇರತಕ್ಕಂಥ ಅಲ್ಲಿ ಹುಟ್ಟಿದವರಿಗೆ ಅವರ ದೇಹ ಅವರ ಅಧೀನವಾಗಿರುವುದು. ಎರಡನೇದು ನಿಜವಾಗಿ ದೇಹವೇ ಅಲ್ಲ, ಅದು ಕ್ಷುದ್ರವಾದಂಥ ಒಂದು ಸಂಗತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ದೇಹದ ಬಗ್ಗೆ ಅತಿಯಾದ ಅಭಿಮಾನ ಇರುವವರಿಗೋಸ್ಕರ ಹೇಳೋದು, ಅದನ್ನು ಸಾಧನೆಗೋಸ್ಕರ ಬಳಸುವವರಿಗೋಸ್ಕರ ಈ ಮಾತಲ್ಲ. ಈ ದೇಹದ ಮೂಲಕ ಆದಷ್ಟು ಸುಖ ಪಡಬೇಕು, ಭೋಗಿಸಬೇಕು, ಸಂಪಾದಿಸಬೇಕು, ದುಡ್ಡು ಮಾಡಬೇಕು ಅಂತ ಹೇಳೋರಿಗೆ ವೃಷಭದೇವ ಹೇಳಿರ್ತಕ್ಕಂಥ ಮಾತು, ಈ ದೇಹ ಒಂದು ದೇಹವೇ ಅಲ್ಲ, ಅದು ನಿಮಗೆ ಯಾವುದು ಉಪಯೋಗ ಇಡುವಂಥ ವಸ್ತು ಅಲ್ಲ. ಅದರ ಬಯಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ಒದ್ದಾಡ್ತಾ ಇದ್ದಾರಲ್ಲ ಈ ಜನ. ತತ್ಕಾಮಾನ್ ಕಸ್ತತ್ಕಾಮಾನ್ ಅರ್ಹತಿ. ಅದರ ಬಯಕೆಗಳನ್ನು ಈಡೇರಿಸಲಿಕ್ಕೆ ಅಂತ ಮನುಷ್ಯ ಪ್ರಯತ್ನ ಮಾಡ್ತಾನಲ್ಲ, ಎಷ್ಟೋ ಅಸಹ್ಯ ಇದೆ. ಬರೀ ದೇಹದ ಬಯಕೆಯನ್ನು ಈಡೇರಿಸುವುದಕ್ಕೋಸ್ಕರ, ದೇಹದ ಕರೆಯನ್ನು ಈಡೇರಿಸುವುದಕ್ಕೋಸ್ಕರ ಮನುಷ್ಯ ಪಡತಕ್ಕಂಥ ಪಾಡು ನೋಡಿದರೆ ಅದು ಅಸಹ್ಯ ಅನ್ನಿಸ್ತದೆ ನನಗೆ ಅಂತ. ಯಾಕೆಂದರೆ ವಿಡ್ಭುಜಾಂಬಿ ದೇಹದ ಬಯಕೆಯನ್ನು ಈಡೇರಿಸುವ ಕಾರ್ಯಕ್ರಮಗಳು ಮಲ ತಿನ್ನುವ ನಾಯಿ ಮತ್ತು ಹಂದಿ ಕೂಡ ಮಾಡುತ್ತೆ. ಅಷ್ಟನ್ನೇ ಮನುಷ್ಯನು ಮಾಡ್ತಾನೆ ಅಂದ್ರೆ ನಾಚಿಕೆ ಆಗ್ಬೇಕು ಮನುಷ್ಯನಿಗೆ. ವಿಡ್ಭುಜಾಂ ಅವು ಮಲ ತಿಂದು ಬದುಕತಕ್ಕಂಥವು ನಾಯಿ ಹಂದಿ, ಅವಕ್ಕೂ ದೇಹದ ಕರೆ ಇದೆ, ದೇಹದ ಕರೆ ಇದೆ. ಅವು ದೇಹದ ತೃಷೆಯನ್ನು ಇಂಗಿಸಿಕೊಳ್ತಾವೆ, ಅದಕ್ಕೋಸ್ಕರ ಕಾಮದ ಬೆನ್ನು ಹತ್ತುತ್ತವೆ. ಇಷ್ಟೇ ಮನುಷ್ಯನು ಮಾಡುವುದು. ಇಷ್ಟಕ್ಕೋಸ್ಕರವೇ ಮನುಷ್ಯನ ಬದುಕಿರುವುದಾದರೆ ಅವನು ಮನುಷ್ಯನಾಗಿ ಹುಟ್ಟಿ ಏನು ಉಪಯೋಗ? ಅದಕ್ಕಿಂತ ಭಿನ್ನವಾದ ಏನನ್ನಾದರೂ ಮಾಡಬೇಕಿತ್ತಲ್ಲ. ಬರೀ ಹಂದಿ ನಾಯಿ ಮಾಡುವುದನ್ನೇ ಪಶವ ಕಿಂ ನ ಜೀವಂತಿ ಅನ್ನ. ಹಿಂದೆ ಕೂಡ ತರವ ಕಿಂ ನ ಜೀವಂತಿ. ಮರಗಳು ಬದುಕಲ್ವ? ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶ. ನಾಯಿ ಹಂದಿ ಪ್ರಾಣಿಗಳೆಲ್ಲ ನಖಾದಂತಿ ನಮೇ ಹಂತಿ ಕಿಂ. ಅವು ತಿನ್ನುತ್ತಾವೆ, ಹೊಟ್ಟೆ ತುಂಬ ಏನು ಸಿಕ್ಕಿದೋ ಅದನ್ನು ನಾಲಿಗೆ ಚಪ್ಪಲಿಸಿಕೊಂಡು ತಿಂತಾವೆ. ಹೆಣ್ಣನ್ನು ಕಂಡ ಹಿಂದೆ ಜೊಲ್ಲು ಸುರಿಸ್ಕೊಂಡು ಹೋಗ್ತಾವೆ. ಅಷ್ಟೇ ಮನುಷ್ಯನ ಬದುಕು ಅಂದರೆ. ನಾಚಿಕೆ ಪಡಬೇಕು ಮನುಷ್ಯ. ನಖಾದಂತಿ ನಮೇ ಹಂತಿ ಕಿಂ ಗ್ರಾಮ ಪಶವೋಪರೆ ಅದು ಹೇಳ್ತಾರೆ. ಕಸ್ತತ್ ಕಾಮಾನ್. ಬರಿಯ ಕಾಮದ ಮನಸ್ಸಿನ ದೇಹದ ತೃಷೆಯನ್ನು ಹಿಂಗಿಸುವುದಕ್ಕೋಸ್ಕರ ಅಷ್ಟೇ ಈ ಬದುಕು ಸೀಮಿತ ಅಂತ ತಿಳ್ಕೊಂಡ್ರೆ ವಿಡ್ಭುಜ ನಾಯಿಯಂತೆ ಹಂದಿಯಂತೆ ಬದುಕಿದ ಹಾಗಾಯಿತು. ಅದಕ್ಕಿಂತ ಹೆಚ್ಚು ಅದು ಉಪಯೋಗ ಬೀಳಬೇಕು ಆ ದೇಹ. ವಿಡ್ಭುಜಾಂಗೆ ಏನು ಮಾಡಬೇಕು ಮತ್ತೆ? ಈ ದೇಹ ಕಟ್ಟಿಕೊಂಡು ನಾವೇನು ಮಾಡಬೇಕು? ತಪೋ ದಿವ್ಯಂ ಹಿ ಅರ್ಹತ. ಈ ಮನುಷ್ಯ ದೇಹ ಬಂದಿದೆಯಲ್ಲ, ಅದರಲ್ಲಿ ಬೇರೆ ಯಾವ ಪ್ರಾಣಿಯಲ್ಲೂ ಇಲ್ಲದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಉಂಟು. ಅದನ್ನು ಉಪಯೋಗಿಸ್ಕೊಂಡಿದ್ದೇವೋ ನಾವು ಅನ್ನೋದು ಪ್ರಶ್ನೆ. ಏನದು ಅಂದರೆ ತಪಃ. ಯಾವುದೇ ಒಂದು ವಸ್ತುವನ್ನು ಆಳವಾಗಿ ಚಿಂತನೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವ ಶಕ್ತಿ ಇದೆ, ಪ್ರಾಣಿಗಳಿಗಿಲ್ಲ. 84 ಲಕ್ಷ ಯೋನಿಯಲ್ಲಿ ಇನ್ಯಾವುದಕ್ಕೂ ಇಲ್ಲ. ಅಲ್ಲ, ಆ ರೀತಿ ಚಿಂತನೆ ಮಾಡಿ ಯಾವುದು ಸರಿ, ಯಾವುದು ತಪ್ಪು, ನನ್ನ ಬದುಕಿನ ಅರ್ಥ ಏನು, ನಾನು ಯಾಕೆ ಹುಟ್ಟಿದ್ದು, ನಾನು ಎಲ್ಲಿಗೆ ಹೋಗಬೇಕು, ಇದನ್ನು ಚಿಂತನೆ ಮಾಡಿ ಆಳವಾದ ಜ್ಞಾನ ಮಾರ್ಗದಲ್ಲಿ ಬೆಳೆಯುವ ಸಾಧ್ಯತೆ ಈ ದೇಹದ ಮೂಲಕ ಮಾತ್ರ ಇರುವುದು. ಅದಕ್ಕೋಸ್ಕರ ಉಪಯೋಗಿಸಿಕೊಳ್ಳದೆ ಬರೇ ಕಾಮತೃಷೆಗೋಸ್ಕರ ಉಪಯೋಗಿಸಿಕೊಂಡ್ರೆ ಪ್ರಾಣಿಗಳಿಗಿಂತ ಎತ್ತರಕ್ಕೆ ಮನುಷ್ಯ ಏರ್ಲೇ ಇಲ್ಲ ಅಂತ ಆಯ್ತು. ತಪೋ ದಿವ್ಯಂ ಹಿ ಅರ್ಹತ. ಆ ದಿವ್ಯವಾಗಿರತಕ್ಕಂಥ ಅತೀಂದ್ರಿಯ ಪ್ರಜ್ಞೆಯಿಂದ ಆಳವಾದ ತಪಸ್ಸು ಅಂತಂದರೆ ಆಳವಾದ ಚಿಂತನೆ. ಆಳವಾದ ಚಿಂತನೆ ಮಾಡಿ ಯಾವುದು ಸತ್ಯ, ಯಾವುದು ಅಸತ್ಯ, ಬದುಕಿನ ಅರ್ಥ ಏನು ಅನ್ನೋದು ತಿಳ್ಕೊಳ್ತಕ್ಕಂಥ ಅವಕಾಶ ಇರುವಂಥದ್ದು ಮನುಷ್ಯ ಶರೀರದಲ್ಲಿ ಮಾತ್ರ. ಇಷ್ಟೆಲ್ಲ ಒಳಗಿನಿಂದ ಸೌಕರ್ಯವನ್ನು ಕೊಟ್ಟರೂ ಅದನ್ನು ಬಳಸದೆ ಬರೀ ಎಕ್ಸ್ಟರ್ನಲ್ ಭೋಗಕ್ಕೋಸ್ಕರ ಮಾತ್ರ ಈ ದೇಹವನ್ನು ಬಳಸಿದರೆ ಪ್ರಾಣಿಗಳು ಪರವಾಗಿಲ್ಲ, ವಾಸಿ. ಮನುಷ್ಯರಿಗಿಂತ ಪ್ರಾಣಿಗಳೇ ವಾಸಿ. ಮನುಷ್ಯ ನಾಚಿಕೆಗೇಡು, ಅಸಹ್ಯ ಅನ್ನಿಸ್ತದೆ ನನಗೆ ಅಂತ ವೃಷಭ. ಅಲ್ಲ, ಅಷ್ಟು ಚಿಂತನೆ ಮಾಡಿ ಏನಾಗುತ್ತೆ? ಏನ ಸತ್ವಂ ಶುದ್ಧೇತ್. ಆಳವಾದ ಚಿಂತನೆ ಮಾಡ್ತಾ 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 ಮನಸ್ಸು ಪರಿಶುದ್ಧವಾಗುತ್ತೆ.
ಮನಸ್ಸು ಶುದ್ಧವಾದರೆ ಎಲ್ಲ ಕ್ಷುದ್ರ ಬಯಕೆಗಳು ಹೊರಟು. ಯಸ್ಮಾತ್ ಬ್ರಹ್ಮ ಸುಖಂತು ಅನಂತಂ. ಮನಸ್ಸು ಪರಿಶುದ್ಧವಾದಾಗ ಅದು ದಿವ್ಯವಾಗಿರತಕ್ಕಂಥ ವಿಷಯಗಳು, ಅಂದರೆ ನಮ್ಮ ಭೌತಿಕ ಪ್ರಪಂಚಕ್ಕೆ ಮೀರಿರತಕ್ಕಂಥ ಸಂಗತಿಗಳಲ್ಲಿ ಮನಸ್ಸು ವಿಹರಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅತೀಂದ್ರಿಯವಾದ ಸಂಗತಿಗಳನ್ನು ಚಿಂತಿಸುತ್ತಾ ಅದು ಎಲ್ಲಿ ಹೋಗಿ ಮುಟ್ಟುತ್ತೆ? ಭಗವಂತನಲ್ಲಿ ಹೋಗಿ ಸೇರುತ್ತೆ ಆ ಮನಸ್ಸು. ಅದೇ ಸತ್ವಶುದ್ಧಿ ಎಂದರೆ ಅದೇ. ಇಲ್ಲಿಗಿಂತ ಪುರಂದರದಾಸರು ಹೇಳಿದ ಅದನ್ನೇ, ಇಲ್ಲಿ ಇರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಇಲ್ಲಿಗಿಂತ ಅಲ್ಲಿ ನಿಜವಾದಂಥ ಸ್ಥಾನ ಅಂತನ್ನುವ ಎತ್ತರಕ್ಕೆ ಮನಸ್ಸು ಏರ್ತದೆ. ಆಗ ಏನಾಗುತ್ತೆ? ಏನಾಗಬೇಕು? ಮನುಷ್ಯ ಬಯಸುವುದೇನನ್ನು? ಸುಖ ಅಲ್ವಾ? ಅವನು ಕಾಮದ ಬೆನ್ನು ಹತ್ತಿದ್ದು, ಭೋಗದ ಬೆನ್ನು ಹತ್ತಿದ್ದು ಸುಖಕ್ಕೋಸ್ಕರ ಅಲ್ವಾ? ಸುಖಕ್ಕೋಸ್ಕರ ಯಾವುದೋ ಬೆನ್ನು ಹತ್ತಿದ, ಸುಖ ಒಂದು ತುಡುಕು ಸಿಕ್ಕಿತು, ಅದ್ರ ಹತ್ತುಬಿಟ್ಟು ದುಃಖ ಆಯಿತು. ಆದರೆ ಬೇರೆ ದಾರಿ ಗೊತ್ತಿಲ್ಲ. ಅಷ್ಟು ದುಃಖ ಆದರೂ ಇದು ಸುಖ ಉಂಟಲ್ವಾ ಅಂತ ಅದರಲ್ಲೇ ಮುಳುಗಿಬಿಟ್ಟ. ಅವನು ಹೇಳ್ತಾನೆ, ನೀನು ಈ ಒಳಗಿನ ಆನಂದಕ್ಕೆ ಮನಸ್ಸನ್ನು ಅಣಿಗೊಳಿಸಿದರೆ ಅದು ಎಂಥದ್ದು ಗೊತ್ತಾ? ಆಗ ಆಗತಕ್ಕಂಥ ಸುಖ ಬ್ರಹ್ಮ ಸುಖಂತು ಅನಂತಂ. ಇಟ್ ಈಸ್ ಎಂಡ್ಲೆಸ್ ಬ್ಲೆಸ್. ಇದಕ್ಕೆಲ್ಲ ಕೊನೆ ಇದೆಯಪ್ಪ. ಕೊನೆಯಲ್ಲಿ ಒಂದು ಸಣ್ಣ ಆನಂದಕ್ಕೆ ಅಗಾಧವಾದ ದುಃಖದಲ್ಲಿ ಕೊನೆ. ಆ ಅಷ್ಟು ದುಃಖವನ್ನು ಸಹಿಸ್ಕೋತೇವೆ ಒಂದು ಸಣ್ಣ ಕ್ಷಣಿಕವಾದ ಆನಂದಕ್ಕೋಸ್ಕರ. ಆದರೆ ಇದು ಸಾವಿಲ್ಲದ ಆನಂದ. ಆನಂದ ಅಂದರೆ ನಿರಂತರವಾದ ಆನಂದ, ಅನಂತವಾದ ಆನಂದ. ಮತ್ತು ಬ್ರಹ್ಮ ಸುಖ ಅಂದರೆ ಭಗವಂತನ ಅರಿವಿನ ಸುಖ ಅಂತ ಒಂದರ್ಥ. ದೊಡ್ಡ ಸುಖ ಅಂತ, ಬ್ರಹ್ಮಾನ್ ಬೃಹತ್ತು. ಅಷ್ಟು ದೊಡ್ಡ ಸುಖ ಅಲ್ಲ, ಇದು ಸಣ್ಣ ಸುಖಕ್ಕೋಸ್ಕರ ನಾವು ದೊಡ್ಡ ಸುಖವನ್ನು ಕಳ್ಕೊಂಡು ಒಂದು ಕ್ಷುದ್ರವಾದ ಸುಖದ ಬೆನ್ನು ಹತ್ತಾ ಇದ್ದೇವಲ್ಲ. ಈ ಬುದ್ಧಿ ಇದ್ದವರು ಹೀಗೆ ಮಾಡ್ತಾರ? ಅಂದ್ರೆ ಮನುಷ್ಯನಿಗೆ ಬುದ್ಧಿ ಇದೆ ಅಂತ ಹೇಳಬೇಕಾ? ಬುದ್ಧಿ ಇದ್ದವರು ಯಾರು ಹೀಗೆ ಮಾಡೋಲ್ಲ. ಆದ್ದರಿಂದ ನೀವು ಯಾರೂ ಕೂಡ ಈ ದೇಹ ಮತ್ತು ಭೌತಿಕ ಸುಖಕ್ಕೆ ಮಾತ್ರ ಸಂಬಂಧಪಟ್ಟದಂತಕ್ಕಂಥ ಪ್ರಜ್ಞೆಯಿಂದ ನಿಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ.